ನಸರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಹೆದರದಿರು ನನ್ನ ಮನೆ ಸೇವೆ ಮೂಲಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹೇಗಿದ್ದೀರಿ ಪ್ರೀತಿಯುಳ್ಳ ದೇವಶನ್ರೆ? ಅನೇಕ ದಿನಗಳು ಕೂಟಗಳ ನಿಮಿತ್ತವಾಗಿ ಕುಟುಂಬ ಪ್ರಾರ್ಥನೆಯನ್ನು ಮಾಡಲಿಕ್ಕಾಗಲಿಲ್ಲ. ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ರಾತ್ರಿ ಈ ವಿಶೇಷವಾದಂಥ ಕುಟುಂಬ ಪ್ರಾರ್ಥನೆ ನಡೀಲಿಕ್ಕಿದೆ. ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಇದೇ ಏಪ್ರಿಲ್ 3ನೇ ತಾರೀಕು ಗುಡ್ ಫ್ರೈಡೇ ಹೆದರದಿರು ನನ್ನ ಮನವೇ ಸಭೆ ಹಿರಿಯ ಸಭೆಯಲ್ಲಿ ಮತ್ತು ಬೆಂಗಳೂರಿನ ಸಭೆಯಲ್ಲಿ ನಡೆಯಲಿಕ್ಕಿದೆ. 2 ಆರಾಧನೆಗಳಲ್ಲಿ ಬಂದು ಪಾಲ್ಗೊಳ್ಳ್ರಿ. ಅದರ ಜೊತೆಯಲ್ಲಿ ಪ್ರತಿ ಭಾನುವಾರ ನಡೆಯುವಂಥ ಕೂಟಗಳಲ್ಲಿ ಸದಾ ಆರಾಧನೆಯಲ್ಲಿ ಬಂದು ದೇವರ ನಾಮವನ್ನು ಘನಪಡಿಸಿರಿ. ನಿಮಗಾಗಿ ನಿಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ಈ ನಂಬರಿಗೆ ನೀವು ಪ್ರಾರ್ಥನೆಗಳನ್ನು ಕಾಲ್ ಮಾಡಿ ತಿಳಿಸುವುದಾದರೆ ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇದೇ ನಂಬರ್ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ನಿಮ್ಮ ಅಮೂಲ್ಯವಾದಂಥ ಕಾಣಿಕೆಗಳನ್ನು ಈ ನಂಬರ್ಗೆ ನೀವು ಕಳಿಸ್ಬೋದು. ನಾವು ಏನು ಅಂದ್ಕೊಂಡಿರ್ತೇವೆ ಬಹಳ ಸಂದರ್ಭದಲ್ಲಿ ಅಂದರೆ, ನೋಡ್ಕೊಳ್ಳೋಣ ಬಿಡು, ಇವತ್ತು ಮಾಡದಿದ್ರೇನೋ ನಾಳೆ ಎಂಬುದಾಗಿ ಪ್ರತಿ ಸಾರಿ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ದಿನಗಳಿದೆಯಲ್ಲ, ಇನ್ನೂ ವಯಸ್ಸಾಗಿಲ್ಲಲ್ಲ, ಇನ್ನೂ ಮಾಡೋಣ ಎಂಬುದಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಮುಂದಿನ ದಿನಗಳನ್ನು ನೋಡ್ತೇವೆ. ಯಾರು ಹೇಳಿದ್ರು ನಿನಗೆ ಮುಂದಿನ ದಿನಗಳು ಒಳ್ಳೆಯ ದಿನಗಳಾಗಿದ್ದಾವೆ ಅಂತ? ಯಾರು ಹೇಳಿದರು ನಿನಗೆ ನಿನ್ನ ಜೀವಿತದಲ್ಲಿ ಇನ್ನೂ ಟೈಮ್ ಇದೆ ಅಂತ? ಎಲ್ಲಿದೆ? ಎಲ್ಲೂ ಇಲ್ಲ ಟೈಮ್. ಸರಿಯಾದ ಸಮಯಕ್ಕೆ ಸರಿಯಾದಂಥ ರೀತಿಯಲ್ಲಿ ನಾವು ಪ್ರಾರ್ಥಿಸದೆ ಹೋದರೆ, ದೇವರ ಸನ್ನಿಧಾನದಲ್ಲಿ ಭಯಭಕ್ತಿಯಿಂದ ನಾವು ಬದುಕದೆ ಹೋದರೆ ಯಾವಾಗ ಅಂತ್ಯ ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ದೇವರ ಮಕ್ಕಳಾಗಿರುವಂಥ ನಿಮ್ಮ ಮಧ್ಯದಲ್ಲಿ ದೇವರು ಇವತ್ತು ಬಲವಾಗಿ ಚಲಿಸ್ತಾ ಇದ್ದಾನೆ. ದಿನಗಳನ್ನು ದೂಡಬೇಡ್ರಿ, ಮುಂದಿನ ದಿನಗಳನ್ನು ಎದುರು ನೋಡಬೇಡ್ರಿ. ಇವತ್ತು ದೇವರ ಸನ್ನಿಧಾನದಲ್ಲಿ ನಾನು ಏನು ಕಾರ್ಯಗಳನ್ನು ಮಾಡಬೇಕು, ಯಾವ ಸಂಗತಿಗಳನ್ನು ನಡೆಸಬೇಕು, ಯಾವ ರೀತಿ ಪ್ರಾರ್ಥಿಸಬೇಕು, ಬೈಬಲ್ ಧ್ಯಾನ ಮಾಡಬೇಕು, ಅದನ್ನು ಮಾಡಿ ಮುಗಿಸ್ಬಿಡಬೇಕು. ಇಲ್ಲ ಅಂದರೆ ಆ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಗೋಳಾಟ, ಕಣ್ಣೀರು ತಪ್ಪದ ರೀತಿಯಲ್ಲಿ ಶತ್ರು ಆಗಿರುವಂಥ ಸೈತಾನ ಕೊಡ್ತಾನೆ. ನಮ್ಮ ದೇವರ ಉದ್ದೇಶ ಏನು ಗೊತ್ತಾ? ನಮ್ಮ ಆತ್ಮಿಕತೆ ಬದುಕಿನಲ್ಲಿ ನಾವು ಅತ್ಯುನ್ನತವಾದಂಥ ರೀತಿಯಲ್ಲಿ ಬೆಳೆದು ಆಶೀರ್ವಾದವನ್ನು ಹೊಂದಿ ಅಭಿವೃದ್ಧಿ ಕಡೆಗೆ ನಡೆದು ನಾವು ದೇವರ ಮಕ್ಕಳು ಎಂಬುದಾಗಿ ಲೋಕದ ಜನರಿಗೆ ಸಾಕ್ಷಿ ಕೊಡುವ ರೀತಿಯಲ್ಲಿ ಬದುಕಬೇಕೆಂಬುದು, ನಮ್ಮ ಬದುಕನ್ನು ಆ ರೀತಿಯಾಗಿ ಅಭಿವೃದ್ಧಿಪಡಿಸುವುದು ದೇವರಿಗೆ ಇಷ್ಟ. ಆದರೆ ಸೈತಾನನಿಗೆ ಏನು ಇಷ್ಟ ಗೊತ್ತಾ? ನಾವಿರೋದನ್ನೆಲ್ಲ ಕಳ್ಕೊಂಡು ಸಾಲ ಸೂಲ ಮಾಡಿ ಕೊನೆಯಲ್ಲಿ ಕೈಲಾಗದೆ ಹಂದಿ ಹೊಟ್ಟನ್ನು ತಿನ್ನುವಂಥ ಪರಿಸ್ಥಿತಿನಲ್ಲಿ ನಾವು ಬದುಕಬೇಕೆಂಬುದಾಗಿ ಇಷ್ಟಪಡುವಂಥದ್ದು ಸೈತಾನನು. ನೋಡಿ, ದೇವರ ಇಷ್ಟ ಮತ್ತು ಸೈತಾನನ ಇಷ್ಟ. ಸೈತಾನನು ಯಾವಾಗಲೂ ನಾವು ಚೆನ್ನಾಗಿರಬೇಕೆಂಬುದಾಗಿ ಆತನು ಯಾವತ್ತೂ ಇಷ್ಟಪಡುವಂಥ ವ್ಯಕ್ತಿ ಅಲ್ಲ ರೀ ಆತನು. ನಮ್ಮ ಕೀಳನ್ನೇ, ನಮಗೆ ನೋವನ್ನೇ, ನಮಗೆ ಅವಮಾನವನ್ನೇ, ನಿಂದೆಯನ್ನು ಕೊಡ್ತಾನೆ. ಆದರೆ ದೇವರು ಮಾತ್ರ ಉನ್ನತವಾದಂಥ ರೀತಿಯಲ್ಲಿ ನಮ್ಮನ್ನು ಮಾನಿಸುವಂಥವನಾಗಿದ್ದಾನೆ. ಅದಕ್ಕೆ ಸಮಯವನ್ನು ಮುಂದೂಡಿದ ರೀತಿಯಲ್ಲಿ ನಾವು ದೇವರೊಟ್ಟಿಗೆ ನಮ್ಮ ದಿನವನ್ನು ಪ್ರಾರಂಭಿಸಿಬಿಡಬೇಕು. ಯಾಕಂದರೆ ಮುಂದೊಂದು ದಿನ ಸೈತಾನ ಏನು ಮಾಡ್ತಾನೆ ಗೊತ್ತಾ? ನಮ್ಮ ಬಲಹೀನತೆಯನ್ನು ನೋಡಿ ನಾವು ಎಲ್ಲಿ ಬೀಳ್ತೇವೆ, ಯಾವ ರೀತಿಯಾದಂಥ ಬಲೆಗಳನ್ನು ಹಾಕಿದರೆ ಇವರು ಬೀಳ್ತಾರೆ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು, ಬೆಳೆಸ್ತಾನೆ. ಏಸಾವನ ಜೀವನ ನಿಮಗೆ ಗೊತ್ತಲ್ಲ? ಏಸಾವನ ಮುಂಭಾಗದಲ್ಲಿ 2 ಆಶೀರ್ವಾದಗಳನ್ನು ದೇವರು ಇಡ್ತಾನೆ. ಆಹಾರ ಬೇಕಾ? ನನ್ನ ಆಶೀರ್ವಾದ ಬೇಕಾ? ಚೊಚ್ಚಲತನದ ಆಶೀರ್ವಾದ ಬೇಕಾ? ಏಸಾವನು ಏನು ಮಾಡ್ತಾನೆ ಗೊತ್ತಾ? ಅಯ್ಯೋ, ಆ ಚೊಚ್ಚಲತನದ ಆಶೀರ್ವಾದ ತೆಗೆದುಕೊಂಡು ನಾನೇನು ಮಾಡಬೇಕಾಗಿದೆ? ಈಗ ಹೊಟ್ಟೆ ಹಸ್ದಿದೆ, ಈಗ ಊಟ ಮಾಡಿಬಿಡೋಣ ಅಂತ ಹೇಳಿ ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ ಚೊಚ್ಚಲತನದ ಆ ಆಶೀರ್ವಾದ ಹಕ್ಕನ್ನು ಕಳೆದುಕೊಳ್ತಾನೆ. ಬೈಬಲ್ ಹೇಳ್ತದೆ,
ಅವನ ಜೀವನ ಪೂರ್ತಿ ಕಣ್ಣೀರು ಹೋರಾಟ, ಕಣ್ಣೀರಿನಿಂದ ಅವನು ಅಳುತ್ತಿದ್ದನು ಎಂಬುದಾಗಿ ಸತ್ಯವೇದ ಘೋಷಿಸ್ತಾನೆ. ನಮ್ಮ ಮುಂಭಾಗದಲ್ಲಿ ದೇವರು ಆಶೀರ್ವಾದವನ್ನು ಇಟ್ಟಿದ್ದಾನೆ, ಶಾಪವನ್ನು ಸದಾ ಇಟ್ಟಿದ್ದಾನೆ. ನಮ್ಮ ಮುಂಭಾಗದಲ್ಲಿ ದೇವರು ಅಭಿವೃದ್ಧಿಯನ್ನು ಇಟ್ಟಿದ್ದಾನೆ, ನಾಶನವನ್ನು ಸದಾ ಇಟ್ಟಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಯಾವಾಗ ಒಬ್ಬ ಮನುಷ್ಯನು ಸ್ಥಿರತೆಯನ್ನು ಕಾಪಾಡಿಕೊಂಡು ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಂಡು ಭಯಭಕ್ತಿಯಿಂದ ದೇವರನ್ನು ದೃಷ್ಟಿಸಿ ನೋಡ್ತಾನೋ, ಅವನಿಗೆ ದೇವರು ಪರಲೋಕದ ಎಲ್ಲ ದ್ವಾರಗಳನ್ನು ತೆರೆದು ಅವನನ್ನು ಉನ್ನತವಾಗಿ ಮಾನಿಸಿ ಅಭಿವೃದ್ಧಿ ಪಡಿಸುತ್ತಲೇ ಇರ್ತಾನೆ. ಒಂದು ವೇಳೆ ನೀನು ಭಯಭಕ್ತಿಯಿಂದ ಇದ್ದೀ ಅಂದರೆ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಆ ಭಯಭಕ್ತಿಯಿಂದ ಹೇಗೆ ನಿನ್ನನ್ನು ಡೈವರ್ಟ್ ಮಾಡಬೇಕೆಂಬುದಾಗಿ ನೋಡ್ತಿರ್ತಾನೆ, ಹೇಗೆ ಟ್ರ್ಯಾಕನ್ನು ಚೇಂಜ್ ಮಾಡಬೇಕೆಂಬುದಾಗಿ ಆತನು ಪ್ರಯತ್ನಿಸ್ತಾ ಇರ್ತಾನೆ. ನಾನು ನೀನು ಅಂದ್ಕೊಂಡ ರೀತಿಯಲ್ಲಿ ಸೈತಾನನು 1, 2 ಸಾರಿ 3 ಸಾರಿ ಅಟ್ಯಾಕ್ ಮಾಡಿ ಸುಮ್ಮನೆ ಬಿಡೋದಿಲ್ಲ. ನಾವು ಬೀಳೋ ತನಕ ಆತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಆತನಿಗೆ ಚೆನ್ನಾಗಿ ಗೊತ್ತು ಯಾವ ಬಲೆಯನ್ನ, ಯಾವ ಟ್ರ್ಯಾಕಲ್ಲಿ, ಯಾವ ರೀತಿಯಲ್ಲಿ ಇವಳಿಗೆ ನಾನು ಬೀಳಿಸಬಹುದು ಎಂಬುದಾಗಿ. ಯಾಕೆಂದರೆ ನಮ್ಮ ಬಲಹೀನತೆ ಬಹಳ ವಿಶೇಷವಾಗಿ ಅರ್ಥ ಮಾಡಿಕೊಂಡಿರುವಂಥವನಾಗಿದ್ದಾನೆ ಆತನು. ಅದಕ್ಕೆ ನಾವು ಎಷ್ಟೇ ಭಯಭಕ್ತಿಯಿಂದ ಪ್ರಾರ್ಥನಾಪೂರ್ವಕವಾಗಿ ವಾಕ್ಯ ಧ್ಯಾನ ಮಾಡುತ್ತಾ ನಾವು ಇರುವುದಾದರೂ ಸದಾ ಇನ್ನೂ ಭಯಭಕ್ತಿಯಿಂದ, ಇನ್ನೂ ಎಚ್ಚರಿಕೆಯಿಂದ ಇರಬೇಕ್ರಿ, ಇನ್ನೂ ಎಚ್ಚರಿಕೆಯಿಂದ ಇರಬೇಕು. ಹೇಗೆ ಆತನು ತನ್ನ ಜನರ ಟ್ರ್ಯಾಕನ್ನು ಡೈವರ್ಟ್ ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅರಣ್ಯಕಾಂಡ 23ನೇ ಅಧ್ಯಾಯದ 9ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ದೇವರಿಗೆ ಸ್ತೋತ್ರವಾಗಲಿ. ಅರಣ್ಯಕಾಂಡ 23ನೇ ಅಧ್ಯಾಯದ 9ನೇ ವಚನ. ಅರಣ್ಯಕಾಂಡ 23ನೇ ಅಧ್ಯಾಯದ 9ನೇ ವಚನ. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳ ಅವರಂತೆ ಅಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಇಲ್ಲಿ ಬಾಲಕನು ಶಾಪವನ್ನು ಕೊಡುವುದಕ್ಕೋಸ್ಕರವಾಗಿ ಬಿಳಾಮನನ್ನು ಕರೆಸುತ್ತಾನೆ. ಬೆಟ್ಟದ ತುದಿಯಲ್ಲಿ ನಿಂತುಕೊಂಡು ಬಿಳಾಮನು ಆ ಜನಾಂಗ ಅಂದರೆ ಇಸ್ರೇಲ್ ಜನಾಂಗವನ್ನು ನೋಡುವಂತಹ ಸಂದರ್ಭದಲ್ಲಿ ಅವರನ್ನ ಕುರಿತು ಬಿಳಾಮನ ಹೀಗೆ ಹೇಳ್ತಾ ಇದ್ದಾನೆ, ಅವರು ಸಾಮಾನ್ಯವಾದಂಥ ಜನಾಂಗ ಅಲ್ಲ. ಆ ಜನಾಂಗ ಯಾರ ಜೊತೆನಲ್ಲಿ ಸೇರಲ್ಲ, ಯಾರ ಜೊತೆನಲ್ಲಿ ಚೂಡಾಗಲ್ಲ. ಆ ಜನಾಂಗನೇ ಬೇರೆ, ಅದು ಸಪ್ರೇಟ್ ಆಗಿರುತ್ತೆ. ಅದು ಯಾರು ಬಳಿ ನಡೆಸದ ಹೋಗಿ ಲೋಕದ ರೀತಿಯಲ್ಲಿ ಚೂಡಾಗೋದಿಲ್ಲ ಅನ್ನೋದನ್ನ ಹೇಳಿದ ನಂತರ ಅದೇ ಅಧ್ಯಾಯದಲ್ಲಿ 23ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡಿ ಇನ್ನೊಂದು ಮಾತನ್ನ ಆತನು ಹೇಳ್ತಾನೆ. ಏನಂತ? ಆಗ ನೋಡ್ರಿ ಆ ಬಾಲಕನ ಹೇಳ್ತಾನೆ, ಹಾಗಾದರೆ ಅವರನ್ನ ಮುಟ್ಟೋಕ್ಕಾಗಲ್ವಾ, ಅವರನ್ನ ಟಚ್ ಮಾಡೋಕ್ಕಾಗಲ್ವಾ ಎಂಬುದಾಗಿ ಬಾಲಕನು ಬಿಳಾಮನಿಗೆ ಐಡಿಯಾ ಕೊಡ್ತಾನೆ. ಏನ್ ಕೊಡ್ತಾನೆ ನೋಡಿ, ನನ್ನ ಕೂಡ ಇನ್ನೊಂದು ಸ್ಥಳಕ್ಕೆ ಬಾ, ಅಲ್ಲಿಂದಲೂ ಸದಾ ಅವರನ್ನ ನೋಡಬಹುದು, ಆದರೆ ಓಕೆ ನೋಡಿ, ಸುಮ್ಮನೆ ಬಿಡೋದಿಲ್ಲ. ಸೈತಾನ್ ಏನಾದರೂ ಮಾಡಿ ಬೀಳಿಸ್ಬೇಕನ್ನೋದೇ ಅವನ ತಂತ್ರ. ಈಗ ಆಲ್ರೆಡಿ ಬಿಳಾಮನ್ ಹೇಳ್ತಾ ಇದ್ದಾನೆ, ಆ ಜನಾಂಗವನ್ನ ಯಾರು ಮುಟ್ಟೋಕ್ಕಾಗಲ್ಲ, ಅವ್ರು ಬೇರೆ ಜನಾಂಗದ ಜೋಡಾಗಲ್ಲ. ಆದರೆ ಬಾಲಕನ ಹೇಳ್ತಾ ಇದ್ದಾನೆ, ಇನ್ನೊಂದು ಕಡೆಯಿಂದ ನೋಡೋಣ ಬಾ. ಅದರ ಅರ್ಥ ಏನು ಗೊತ್ತಾ? ಇನ್ನೊಂದು ಕಡೆಯಿಂದ ಅವರ ಮೈಂಡನ್ನು ಡೈವರ್ಟ್ ಮಾಡೋಣ ಬಾ ಎಂಬುದಾಗಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಗೊತ್ತಾ? ಸೈತಾನನ ಒಂದೇ ಒಂದು ಯೋಚನೆಯಿಂದ ಬರಲ್ಲ, ಒಂದೇ ಒಂದು ಪ್ಲಾನ್ ಅವನಿಗೆ ಇಲ್ಲ. ಏನಾದರೂ ಮಾಡಿ ಬೇರೆ ಬೇರೆ ಟ್ರ್ಯಾಕ್ ಇಂದ ಅವನು ಬರಬೇಕು. ಅದೇ ಅಧ್ಯಾಯ 27ನೇ ವಚನ ಓದಮ್ಮ. ಸ್ತೋತ್ರಂ. ತರುವಾಯ ಬಾಲಾಕನು ಬಿಳಾಮನಿಗೆ ನೋಡಿ, ದೇವರಿಗೆ ಸ್ತೋತ್ರವಾಗಲಿ, ಇನ್ನೊಂದು ಸ್ಥಳಕ್ಕೆ ಹೋಗೋಣ ಅಂತಾನೆ.
ಬೇರೊಂದು ಸ್ಥಳಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಇದರ ಅರ್ಥ ಏನು ಗೊತ್ತಾ? ಒಂದು ಸಂಗತಿಯಲ್ಲಿ ನೀನು ಬೀಳದೆ ಹೋದ್ರೆ ಸೈತಾನ ಇನ್ನೊಂದು ಮಾರ್ಗವನ್ನು ಹುಡುಕುತ್ತಾನೆ, ಇನ್ನೊಂದು ಮಾರ್ಗವನ್ನು ಹುಡುಕುತ್ತಾನೆ. ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೈವ ಆಶೀರ್ವಾದ ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ಸಿಗಬೇಕಂತ ಹೇಳಿದರೆ ಅಷ್ಟು ಸುಲಭಕರವಾದಂಥ ಸಂಗತಿ ಅಲ್ಲ. ಯಾಕೆಂತ ಹೇಳಿದರೆ ಸೈತಾನನ ಉದ್ದೇಶ ನಾವು ಹಾಳಾಗಬೇಕು, ನಾವು ಹಸುವಿನಿಂದ ಬಳಬೇಕು, ನಾವು ಯಾವುದೇ ವಿಧವಾದ ಬಲ ಶಕ್ತಿಯಲ್ಲಿ ಇರಬಾರದು, ಏನಾದರೂ ಮಾಡಿ ದೇವರನ್ನು ದೂಷಿಸಬೇಕು ಅನ್ನುವಂಥದ್ದೇ. ಆ ರೀತಿಯಾಗಿ ಶೋಧನೆಯಲ್ಲಿ ಆತನು ನಮ್ಮನ್ನು ಕರೆದುಕೊಂಡು ಹೋಗುವಂಥ ತಂತ್ರಗಳನ್ನೇ ಮಾಡುತ್ತಾನೆ. ಒಂದು ವೇಳೆ ನಾವು ನೋಡ್ಕೊಳ್ಳೋಣ ಬಿಡು, ನಾಳೆ ನಾಡಿದ್ದು ಇನ್ನು ಟೈಮ್ ಇದೆಯಲ್ಲ ಅಂತೇಳಿ ಒಂದು ವೇಳೆ ಟ್ರ್ಯಾಕನ್ನು ನೀವು ತಪ್ಪಿದರೆ ನಿಮ್ಮ ಲೈಫಲ್ಲಿ ಏಟಂತೂ ಗ್ಯಾರಂಟಿ. ಮಿಸ್ ಮಾಡದೆ ಹೊಡಿತಾ ಹೋಗ್ತಾ ಇರ್ತಾನೆ. ಹೈವೇ ರೋಡನ್ನು ನೀವು ನೋಡಿರ್ತೀರಿ. ಆ ಹೈವೇ ರೋಡಿನಲ್ಲಿ ಚೆನ್ನಾಗಿರೋ ರೋಡೇ ಇರ್ತದೆ, ಆದರೆ ಗಾಡಿ ಓಡಿಸ್ತಾ ಆ ಲೊಕೇಶನ್ಸ್ ಇದೆಯಲ್ಲ, ಗೂಗಲ್ ಏನು ಮಾಡುತ್ತೆ ಗೊತ್ತಾ? ರೈಟ್ ಸೈಡಲ್ಲಿ ಹೋದರೆ ಇಷ್ಟು ನಿಮಿಷದಲ್ಲಿ ಹೋಗ್ಬಿಡ್ಬೋದು ಎಂಬುದಾಗಿ ಇನ್ನೊಂದು ರೂಟನ್ನು ತೋರಿಸ್ತದೆ, ಪಕ್ಕದ ರೋಡೇ. ಆದರೆ ಆ ರೋಡು ಸರಿ ಇರಲ್ಲ. ಆ ರೋಡಲ್ಲಿ ತೆಗ್ಗು ಗುಂಡಿ, ದೊಡ್ಡ ಆಳವಾದಂಥ ಗುಂಡಿಗಳು ಇರ್ತದೆ. ನಾವೇನು ಮಾಡ್ತೀವಿ ಗೊತ್ತಾ? ಸಡನ್ ಆಗಿ 5 ನಿಮಿಷ ಅರ್ಲಿ ಹೋಗ್ಬೋದಲ್ಲ ಎಂಬುದಾಗಿ ಟ್ರ್ಯಾಕನ್ನು ಚೇಂಜ್ ಮಾಡಿ ಹೋಗ್ತೇವೆ. ಆದರೆ ಆ 5 ನಿಮಿಷ ಅರ್ಧ ತಾಸು ಆಗ್ಬೋದು, ಇಲ್ಲ 1 ತಾಸು ಆಗ್ಬೋದು. ಅದೇ ರೀತಿ ನಮ್ಮ ಆತ್ಮಿಕತೆ ಜೀವಿತ. ಒಬ್ಬ ಸಹೋದರಿ ಭಾರತ ದೇಶದಿಂದ ಒಲಿಂಪಿಕ್ ಗೇಮ್ನಲ್ಲಿ ಅವಳು ರನ್ನಿಂಗ್ ರೇಸ್ನಲ್ಲಿ ಹೋಗ್ತಾಳೆ. ಅವಳ ಹೆಸರು ನನಗೆ ಗೊತ್ತಾಗ್ತಿಲ್ಲ, ಶೈನಿ ಅಬ್ರಹಾಮ್ ಏನೋ ಗೊತ್ತಿಲ್ಲ. ಭಾರತ ದೇಶದಿಂದ ಪ್ರತಿನಿಧಿಸಿ ಅಥ್ಲೆಟ್ಸ್ನಲ್ಲಿ ರನ್ನಿಂಗ್ ರೇಸ್ನಲ್ಲಿ ರನ್ನಿಂಗನ್ನು ಓಡಿ ಮೊದಲ ಸ್ಥಾನದಲ್ಲಿ ಬಂದುಬಿಡ್ತಾಳೆ. ಇನ್ನೇನು ಎಲ್ಲರೂ ಸದಾ ಸಂಭ್ರಮಿಸ್ತಾ ಇದ್ದಾರೆ. ಈಗ ಆ ಮಗಳಿಗೆ ಪದಕ ಕೊಡುವಂಥ ಸಮಯ. ಪದಕ ಕೊಡೋದಕ್ಕಿಂತ ಮುಂಚೆನೆ ಅಲ್ಲಿರುವಂಥ ಅಂಪೈರ್ ಎಲ್ಲರೂ ಸದಾ ಇನ್ನೊಂದು ಸಾರಿ ರೀಪ್ಲೇ ಮಾಡಿ ನೋಡ್ತಾರೆ, ರೈಟ್ ವೇನಲ್ಲಿ ಈ ಮಗಳು ಬಂದಿದ್ದಾಳ ಅಂತ ಹೇಳಿ. ಓಡ್ತಾ ಇರುವಂಥ ಸಂದರ್ಭದಲ್ಲಿ ಪಕ್ಕದ ಟ್ರ್ಯಾಕ್ನಲ್ಲಿ ಒಂದು ಕಡೆ ಆ ಮಗಳ ಕಾಲು ಟಚ್ ಆಗುತ್ತೆ. ಟ್ರ್ಯಾಕ್ ಬಿಟ್ಟು ಪಕ್ಕದ ಟ್ರ್ಯಾಕ್ನಲ್ಲಿ ಟಚ್ ಆಗುತ್ತೆ. ಸಡನ್ನಾಗಿ ಅಂಪೈರ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ, ಇವರು ರಾಂಗ್ ಆಗಿ ಬಂದಿರೋದ್ರಿಂದ ಇವರ ಪದಕವನ್ನು ನಾವು ತಡೆ ಹಿಡಿತೇವೆ ಅಂತ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಕ್ರೈಸ್ತ ಜೀವಿತ, ಆತ್ಮಿಕತೆ ಜೀವಿತ, ಪರಿಶುದ್ಧವಾದಂಥ ಜೀವಿತ, ಈ ಜೀವಿತ ದೇವರ ಸನ್ನಿಧಾನದಲ್ಲಿ ನಾವು ಸರಿಯಾದ ಟ್ರ್ಯಾಕ್ನಲ್ಲಿ ಹೋಗದೆ ಹೋದರೆ ಶತ್ರು ಯಾವಾಗ ಬೇಕಾದರೂ ನಮಗೆ ಅಟ್ಯಾಕ್ ಮಾಡಬಹುದು, ನಮ್ಮ ಜಯದ ಮಾಲೆಯನ್ನು ಕಸ್ಕೊಳ್ಬಹುದು. ನಾವು ಆತ್ಮಿಕತೆಯಲ್ಲಿ ಬಿದ್ದು ಹೋಗುವ ಹಾಗೆ ಯಾವಾಗಲೂ ಸದಾ ಆತನು ಮಾಡಬಹುದು. ಯಾಕೆಂದರೆ ಆತ್ಮಿಕತೆಯಲ್ಲಿ ನಾವು ಜಯ ಹೊಂದಬೇಕಂದ್ರೆ ತುಂಬ ಹೋರಾಟ ಇದೆ. ನಾನು ನೀನು ಅಂದುಕೊಂಡ ರೀತಿಯಲ್ಲಿ ಎಲ್ಲವೂ ಸದಾ ಒದಗಿ ಬರ್ತದೆ, ಎಲ್ಲವೂ ಸದಾ ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವೆ ಎಂಬುದಾಗಿ ಹೇಳುವಂಥದ್ದು ಅದು ತುಂಬ ನಗೆಪಾಟಲಿಗೆ ಗುರಿಯಾಗುತ್ತೆ. ಕ್ರೈಸ್ತ ಜೀವಿತ ಯಾವಾಗಲೂ ಸದಾ ಅದು ಹೂವಿನ ಹಾಸಿಗೆನೋ ಅಥವಾ ಹೂವಿರುವಂಥ ರಸ್ತೆ ಅಲ್ಲ, ಅದು ಮುಳ್ಳಿನ ಹಾಸಿಗೆ. ಯಾವಾಗ ನಮ್ಮ ಜೀವಿತದಲ್ಲಿ ನಾವು ನಮ್ಮ ನಂಬಿಕೆಯನ್ನು, ನಮ್ಮ ವಿಶ್ವಾಸವನ್ನು, ನಮ್ಮ ದೃಢತೆಯನ್ನು ನಾವು ಕಳ್ಕೊಂಡು ಬಿಡ್ತೇವೋ ಆಗ ಎಲ್ಲವೂ ಸದಾ ನಮ್ಮ ವಿರೋಧವಾಗಿ ಕಾರ್ಯ ಮಾಡ್ತಾರೆ. ನೋಡಿ, ಒಂದು ವೇಳೆ ನಾವು ಏನು ಮಾಡ್ತೀವಿ ಗೊತ್ತಾ? ದಾವೀದನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಜನರು ಬಂದು ದಾವೀದ ಮತ್ತು ಸೌಲನ ಮುಂದೆ ಕುಣಿತಾರೆ. ದಾವೀದನು 10,000 ಜನರನ್ನು ಜಯಿಸಿದನು, ಸೌಲನು 1,000 ಜನರನ್ನು ಜಯಿಸಿದನಂತ. ತಕ್ಷಣವೇ ಸೌಲನಿಗೆ ತುಂಬ ಕೋಪ ಬರುತ್ತೆ, ದುರಾತ್ಮ ಅವನೊಳಗಡೆ ಪ್ರವೇಶ ಮಾಡಿಬಿಡುತ್ತೆ. ನೋಡಿ, ಅವಾಗನಿಂದಲೇ ಟಾರ್ಗೆಟ್ ಇಡ್ತಾನೆ. ಏನು ಗೊತ್ತಾ? ದಾವೀದನು ಬದುಕಲೇಬಾರ್ದಂಥ ಜನರನ್ನು ಅವನ ಸಾಯಿಸೋದಕ್ಕೆ ಸಿದ್ಧಪಡಿಸುತ್ತಾನೆ. ಒಂದು ವೇಳೆ ಅಹಂಕಾರ ಎನ್ನುವಂಥ ಟ್ರ್ಯಾಕ್ನಲ್ಲಿ ನಾವು ಬಿದ್ದು ಹೋದರೆ
ಸಡನ್ ಆಗಿ ದುರಾತ್ಮ ಬರ್ತವೆ. ಇವತ್ತಿನ ಕಾಲದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಎನ್ನುವಂಥ ಈ ಕ್ರಿಯೆಗಳಿದಾವಲ್ಲ, ಯಾವಾಗ ಏನು ಬೇಕಾದರೂ ನಮಗೆ ಅಟ್ಯಾಕ್ ಮಾಡಿಬಿಡ್ಬೋದು. ನಿಮ್ಮ ಮಕ್ಕಳನ್ನು ನೀವು ನೋಡಿರ್ಬೋದು ಅನೇಕ ಸಂದರ್ಭಗಳಲ್ಲಿ. ಅವನು ಫ್ಯಾನ್ ಹಾಕಿದರೆ ಬಿದ್ದು ಹೋಗುವಂಥ ವ್ಯಕ್ತಿ ಸುಮ್ಮನೆ ನಾನು ಜಿಮ್ಮಿಗೆ ಹೋಗಿ ಬರ್ತೀನಿ ಎಂಬುದಾಗಿ ಹೇಳುತ್ತಾನೆ. ಜಿಮ್ಮಿಗೆ ಹೋಗಿ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ಹೇಳುತ್ತಾನೆ. ಹೋಗಿ ಬರೀ ಫೀಸ್ ಕಟ್ಟು ಬಂದಿರ್ತಾನೆ. ಒಂದು ಸಾರಿ ಜಿಮ್ ಒಳಗಡೆ ಅವನು ಹೋಗಿ ಬಂದ ಅಂದರೆ ಅವನ ಬಾಡಿನೆಲ್ಲ ಹಿಂಗೆ ಮಾಡ್ತಾ ಇರ್ತಾನೆ, ಸುಮ್ಮನೆ ಹಂಗೆ ಮಾಡ್ತಾ ಇರ್ತಾನೆ. ಅದು ಸ್ಪಿರಿಟ್, ಅದು ಒಳಗಡೆ ಬಂದ್ಬಿಡ್ತದೆ. ಯಾವಾಗ ಆತ್ಮಿಕತೆ ಜೀವಿತದಲ್ಲಿ ಈ ಶರೀರ, ಆತ್ಮ, ಪ್ರಾಣ ಕಂಟ್ರೋಲಿಗೆ ಬರಲ್ವೋ, ನಮ್ಮ ಆತ್ಮಿಕತೆ ಬದುಕನ್ನ ಶತ್ರು ಏನ್ ಮಾಡ್ತಾನೆ ಗೊತ್ತಾ? ಸಡನ್ ಆಗಿ ಹೊಡಿತಾನೆ. ಅದಕ್ಕಾಗಿಯೇ ಭಕ್ತನಾದಂಥ ದಾವಿದನು ಹೇಳಿದ್ದಾನೆ, ನಾನಂತೂ ಕುರಿಗಳು ಇಲ್ಲದ ಕುರುಬನ ರೀತಿಯಲ್ಲಿ ನಾನು ಅಲೆದಾಡ್ತಿದ್ದೇನೆ. ದೇವರೇ, ನನ್ನ ಆತ್ಮವನ್ನ ಪ್ರತಿದಿನವೂ ನೀನು ಸಂರಕ್ಷಿಸು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ. ನೆಹೆಮಿಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ ಕೊನೆಯ ವಚನಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ ಬಹಳ ಕಷ್ಟ, ಇಕ್ಕಟ್ಟಿಗೆ ಸಿಲುಕಿಕೊಂಡಂತಹ ವ್ಯಕ್ತಿಗಳು ನೋಡುವಾಗ ಅವರು ದೇವರಿಗೆ ಹೀಗೆ ಮೊರೆ ಇಡುತ್ತಾರೆ, ದೇವರೇ ಕರ್ತನೆ, ನಿನ್ನ ಬಲದಿಂದ ನಮ್ಮನ್ನು ರಕ್ಷಿಸಿ, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿ ನಡೆಸು ಎಂಬುದಾಗಿ ಅವರು ಗೋಳಾಡುತ್ತಾರೆ. ಮನುಷ್ಯನ ಜೀವಿತದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಾರಿ ಬಿದ್ದು ಹೋಗೋದಕ್ಕೆ ಪ್ರಾಮುಖ್ಯವಾದ ಕಾರಣ ಪಾಪನೇ ಆಗಿರ್ತದೆ. ಪೋಟಿಫೋರನ ಮನೆಯಲ್ಲಿ ಯೋಸೇಫನಿದ್ದಾನೆ. ಪಾಪ ಅವನ ವಿರುದ್ಧವಾಗಿ ಬರ್ತದೆ. ಆ ಪಾಪವನ್ನು ದೃಷ್ಟಿಸಿ ಆತನು ಪಾಪ ಮಾಡದೆ ಓಡಿ ಹೋಗ್ತಾನೆ. ಹೋದಂಥ ಆ ವ್ಯಕ್ತಿಗೆ ಸೆರೆಮನೆ, ಕೈಕಾಲುಗಳಲ್ಲಿ ಬೇಡಿ. ಆದರೂ ಸದಾ ಅವನು ಪಾಪವನ್ನು ಮಾಡಲಿಲ್ಲ. ಒಂದು ವೇಳೆ ಪಾಪ ಮಾಡಿದರೆ ಆ ಪೋಟಿಫೋರನ ಮನೆಯಲ್ಲಿ ಕೊನೆ ತನಕ ದಾಸತ್ವದ ಕೆಲಸನೇ ಮಾಡಬೇಕಾಗಿತ್ತು. ಆತನು ಪಾಪ ಮಾಡದೆ ಇದ್ದುದರಿಂದ, ದೇವರ ಮೇಲೆ ಆತನು ನಂಬಿಕೆ ಇಟ್ಟಿದ್ದರಿಂದ ಆ ಸೆರೆಮನೆಯಿಂದ ದೇವರು ಅವನಿಗೆ ಅರಮನೆ ಕರ್ಕೊಂಡು ಹೋಗ್ತಾರೆ. ಅವನ ಲೈಫಲ್ಲೇ ಅನ್ನಿಸ್ಕೊಂಡಿರಲಿಲ್ಲ, ನಾನು ಸದಾ ಫರೋಹನ ಸಿಂಹಾಸನದ ಪಕ್ಕದಲ್ಲಿ ಕೂತುಕೊಂಡು ನಾನು ಅವನ ಸಿಂಹಾಸನವನ್ನು ಶೇರ್ ಮಾಡ್ಕೊಳ್ತೀನಿ ಎಂಬುದಾಗಿ ಅವನ ಕನಸು ಮನಸ್ಸಿನಲ್ಲಿ ಸದಾ ಅಂದುಕೊಂಡಿಲ್ಲ. ಇವತ್ತು ನಾನು ನಿಮಗೆ ಹೇಳುತ್ತಿರುವಂತಹ ಸಂಗತಿಯನ್ನು ಗೊತ್ತಾ? ನೀವು ನಿಜವಾಗಿಯೂ ಸದಾ ದೇವರ ಮಕ್ಕಳಾಗಿರುವುದಾದರೆ ರೈಟ್ ವೇನಲ್ಲಿ, ರೈಟ್ ಟ್ರ್ಯಾಕ್ನಲ್ಲಿ, ರೈಟ್ ಸ್ಪಿರಿಚುವಲ್ ಲೈಫಲ್ಲಿ ನೀವು ಹೋಗುವುದಾದರೆ, ಯೋಸೇಫನಿಗೆ, ದಾವಿದನಿಗೆ ಕೊಡಲ್ಪಟ್ಟಂತ ಎಲ್ಲ ಅನುಗ್ರಹಗಳು ದೇವರು ನಿಮಗೆ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ವೇಳೆ ಆ ಟ್ರ್ಯಾಕ್ ಅನ್ನು ತಪ್ಪಿ ಪಾಪದಲ್ಲಿಯೋ ಅಹಂಕಾರದಲ್ಲಿಯೋ ಅನೇಕ ವಿಧವಾದಂಥ ಲೋಕದ ಇಚ್ಛೆಗಳಲ್ಲಿ ನೀವು ಬೀಳುವುದಾದರೆ ನೀವು ಅಲ್ಲೇ ಇರಬೇಕಾಗತ್ತೆ. ದಾಟಕ್ಕಾಗಲ್ಲ. ಮುಂದಿನ ಆಶೀರ್ವಾದಗಳನ್ನು ಪಡೆದುಕೊಳ್ಳೋದಕ್ಕಾಗಲ್ಲ ಪ್ರೀತಿಯುಳ್ಳ ದೇವಜನರೇ. ದೇವರ ಇಷ್ಟ ನೀವು ಉನ್ನತವಾದ ಅಭಿವೃದ್ಧಿಯನ್ನು ಹೊಂದಿ ಲೋಕಕ್ಕೆ ಸಾಕ್ಷಿ ಕೊಡುವ ಮಕ್ಕಳಾಗಿರಬೇಕೆಂಬುದಾಗಿ ಸೈತಾನ ಅಷ್ಟು ಈಜಿಯಾಗಿ ಬಿಡಲ್ಲ. ಹಾಗಂತ ಹೇಳಿ ಅವನು ಅಂಥ ಏನು ಬಲಶಾಲಿ ಅಲ್ಲ. ನಮ್ಮ ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವರ ಸನ್ನಿಧಾನದಲ್ಲಿ ಯೋಸೇಫನೇ, ದಾವಿದನೇ ಅದಕ್ಕೆ ಒಂದು ಉದಾಹರಣೆಯಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 1-2 ಸಂಗತಿಗಳನ್ನು ಹೇಳಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ಲಿಕ್ಕಿದೆ. ಬಹಳ ಬಲಶಾಲಿ, ಶಕ್ತಿಶಾಲಿ, ಉನ್ನತವಾದಂಥ ಅಭಿಷಕ್ತನು ಎಂಬುದಾಗಿ ಬೈಬಲಲ್ಲಿ ಕರೆಯಲ್ಪಡುವಂಥ ವ್ಯಕ್ತಿ ಆಲ್ರೆಡಿ ನಿಮಗೆ ಯಾರು ಅಂತ ಗೊತ್ತಾಗಿದೆ ಎಂಬುದಾಗಿ ನೋಡುತ್ತೇನೆ. ಅವರ ತಂದೆ ಮನೋಹ, ಅವರು ಬಹಳ ದಿನದಿಂದ ತನ್ನ ಒಂದು ಮಕ್ಕಳಿಗಾಗಿ ಅವರು ಪ್ರಾರ್ಥನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ದೇವರು ತನ್ನ ದೂತನನ್ನು ಕಳಿಸಿ ಮನೋಹನಿಗೆ ಹೇಳುತ್ತಾನೆ, ಗೊತ್ತಾ, ಈಗ ನಿನ್ನ ಗರ್ಭದಲ್ಲಿ ಒಬ್ಬ ಮಗನನ್ನು ನಾನು ಹುಟ್ಟಿಸುತ್ತೇನೆ. ಅವನು ಬಲಶಾಲಿಯಾಗಿರ್ತಾನೆ, ಅವನು ಪ್ರತಿಷ್ಠಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದಾನೆ, ಅವನು ಅಭಿಷಕ್ತನಾಗಿರುತ್ತಾನೆ. ಅಷ್ಟು ಮಾತ್ರವಲ್ಲ, ಆ ಮಗನು ನನ್ನ ಸಾಧನವಾಗಿರುತ್ತಾನೆ ಎಂಬುದಾಗಿ ದೇವರು ಹೇಳುವುದರ ಜೊತೆಯಲ್ಲಿ ಅವನ
ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಹಾಕಬಾರ್ದು, ಅವನ ಕೂದಲನ್ನು ಕತ್ತರಿಸಬಾರದು ಎಂಬುದಾಗಿ ಕಟ್ಟಪ್ಪಣೆ ಮಾಡ್ತಾರೆ. ಹೌದು, ನಿಜವಾಗೂ ದೇನಾಕ್ಕೆ ಸ್ತೋತ್ರವಾಗಲಿ, ಅವನು ಹಾಗೇನೆ ಅಭಿಷಕ್ತನು, ಪ್ರತಿಷ್ಠಿತನು, ಅಷ್ಟು ಮಾತ್ರವಲ್ಲ ಬಲಶಾಲಿಯಾಗಿರುತ್ತಾನೆ. ಪ್ರೀತಿಯುಳ್ಳ ದೇವಚಂದ್ರೆ, ಅವನ ಬಲ ಎಂಥದ್ದು ಎಂಬುದಾಗಿ ನೋಡುವಾಗ, ಒಂದು ಸಾರಿ ಮಾರ್ಗದಲ್ಲಿ ಹೋಗುತ್ತಿರುವಾಗ ಸಿಂಹ ಅಡ್ಡ ಬರುತ್ತೆ. ಸಿಂಹವನ್ನು ಕುರಿಮರಿ ಸೀಳಿದ ಹಾಗೆ ಸೀಳಿದು ಬಿಡ್ತಾನೆ, ಕುರಿಮರಿ ಸೀಳಿದ ಹಾಗೆ ಸೀಳ್ಬಿಡ್ತಾನೆ. ಅಷ್ಟು ಬಲಶಾಲಿ, ಅಷ್ಟು ಉನ್ನತವಾದಂಥ ಕಾರ್ಯಗಳನ್ನು ನಡೆಸಿದಂಥ ವ್ಯಕ್ತಿ. ದೇನಾಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆತನ ಕುರಿತು ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 8ನೇ ವಚನವನ್ನು ನೋಡುವಂಥರಾಗೋಣ. ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 8ನೇ ವಚನ. ಕೆಲವು ದಿವಸಗಳಾದ ಮೇಲೆ, ನೋಡಿ, ದೇನಾಕ್ಕೆ ಸ್ತೋತ್ರವಾಗಲಿ, ಇಂಥ ಅಭಿಷಕ್ತನಾಗಿರುವಂಥ ವ್ಯಕ್ತಿ ತನ್ನ ಆತ್ಮಿಕತೆ ಜೀವಿತದಲ್ಲಿ ರಾಂಗ್ ರೂಟಿಗೆ ಹೋಗ್ತಾ ಇದ್ದಾನೆ. ಅವನ ಅಭಿಷಕ್ತನು, ಪ್ರತಿಷ್ಠಿತನು, ಅವನ ತಲೆ ಮೇಲೆ ಕ್ಷೌರಿಷ್ಠತೆ ಬೀಳಬಾರದು, ಅವನ ಅಭಿಷೇಕ ಬಹಳ ಬಲಿಷ್ಠವಾಗುತ್ತದೆ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ರೂಟನ್ನು ಡೈವರ್ಟ್ ಮಾಡಿಕೊಳ್ತಾ ಇದ್ದಾನೆ. ಆಕೆಯನ್ನು ವರಿಸಲು ಹೋಗಲು ತಿರುಗಿ ಆ ಊರಿಗೆ ಹೋಗುತ್ತಿದ್ದಾಗ ದೇನಾಕ್ಕೆ ಸ್ತೋತ್ರವಾಗಲಿ, ಸೀಳಿದಂಥ, ಇವನ ಕೈಯಾರೆ ಸೀಳಿದಂಥ ಸಿಂಹ, ಅದರಲ್ಲಿ ಜೇನಿದೆ, ಜೇನು ಹುಳುಗಳು ಹತ್ತಿದಾವ. ಪ್ರೀತಿಯುಳ್ಳ ದೇವಚಂದ್ರೆ, ಯಾವೊಬ್ಬ ವ್ಯಕ್ತಿ ಪ್ರತಿಷ್ಠಿತನೋ, ಅಭಿಷಕ್ತನೋ, ಪ್ರಾರ್ಥನಾ ಪರನಾಗಿರ್ತಾನೋ, ಅವನನ್ನೇ ಸೈತಾನನು ಟಾರ್ಗೆಟ್ ಮಾಡ್ತಾನೆ, ಅವನನ್ನೇ ಸೈತಾನನು ಟಾರ್ಗೆಟ್ ಮಾಡ್ತಾನೆ. ಸೈತಾನಿಗೆ ಚೆನ್ನಾಗಿ ಗೊತ್ತು, ಇವನನ್ನು ಹಾಗೆ ಬಿಟ್ಟರೆ ಇಡೀ ಫಿಲಿಪ್ಟಿಯರನ್ನ ನಾಶಪಡಿಸ್ತಾನೆ ಎಂಬುದಾಗಿ ತಿಳಿದು ಆ ದುರಾತ್ಮ ಇವನ ಒಳಗಡೆ ಕಾರ್ಯ ಮಾಡಲಿಕ್ಕಾಗುವ ಹಾಗೆ ಪ್ರಾರಂಭಿಸಿಬಿಡ್ತಾನೆ. ಆ ಫಿಲಿಪ್ಟಿಯರೆಲ್ಲರೂ ಸದಾ ಈತನಲ್ಲಿದ್ದಂಥ ಆ ಅಭಿಷೇಕವನ್ನ, ಬಲವನ್ನ, ಆ ಪ್ರತಿಷ್ಠೆಯನ್ನ ಹೇಗಾದರೂ ಮಾಡಿ ಗೊತ್ತು ಮಾಡಿಕೊಳ್ಬೇಕು, ಕಂಡು ಹಿಡಿಬೇಕು ಎಂಬುದಾಗಿ ಅವ್ರೇನ್ ಮಾಡ್ತಾರೆ ಗೊತ್ತಾ? ಇವನು ಯಾರನ್ನ ವರಿಸಿದನೋ ಅವಳ ಬಳಿನಲ್ಲಿ ಹೋಗ್ತಾರೆ. ನೋಡಿ, ಬೈಬಲನ್ನು ಓದ್ರಿ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯದ 5ನೇ ವಚನ. 16ನೇ ಅಧ್ಯಾಯದ 5ನೇ ವಚನ. ಫಿಲಿಸ್ಟಿಯ ಪ್ರಭುಗಳು ಅವಳ ಬಳಿಗೆ ಹೋಗಿ ಅವಳಿಗೆ ಅವನನ್ನ ಮರಳುಗೊಳಿಸಿ ಯಾವುದೆಂದು ನೋಡಿ, ದೇನಾಕ್ಕೆ ಸ್ತೋತ್ರವಾಗಲಿ. ಯಾರ ಬಳಿನಲ್ಲಿ ಹೋದ್ರಂತೆ ಫಿಲಿಪ್ಟಿಯರು? ಅವ್ರು ಹೋಗ್ಬೇಕಾಗಿದ್ದು ಸಂಸೋನನ ಹತ್ರ, ಆದರೆ ಸಂಸೋನ ಹತ್ರ ಹೋಗ್ಲಿಲ್ಲ. ಅವರೆಲ್ಲರೂ ಅವಳ ಬಳಿನಲ್ಲಿ ಹೋದರಂತೆ. ನನ್ನನ್ನು ಗಮನಿಸಿ, ಎಚ್ಚರವಾಗಿ ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ನಾವು ಎಲ್ಲಿ ಓಡಾಡ್ತೇವೆ, ನಾವು ಎಲ್ಲಿ ಕೂತ್ಕೊಳ್ತೇವೆ, ಯಾರ ಬಳಿನಲ್ಲಿ ಹೋಗ್ತೇವೆ, ಯಾರ ಹತ್ರ ಸ್ನೇಹ ಮಾಡ್ತೇವೆ, ನಮ್ಮ ಸ್ನೇಹಿತರು ಎಂಥವರು ಎಂಬುದಾಗಿ ಸೈತಾನನಿಗೆ ಚೆನ್ನಾಗಿ ಗೊತ್ತು, ಚೆನ್ನಾಗಿ ಗೊತ್ತು. ನಮ್ಮನ್ನ ಹಿಡಿಯುವಂತಹ ವ್ಯಕ್ತಿಗಳು ಎಲ್ಲಿ ಹಿಡಿತಾರೆ ಗೊತ್ತಾ? ಅವರು ನಮ್ಮ ಬಳಿನಲ್ಲಿ ಬಂದು ನಮಗೆ ಪ್ರಶ್ನೆಯನ್ನು ಕೇಳೋದಿಲ್ಲ. ನಾವು ಎಲ್ಲಿ ತಪ್ಪು ಮಾಡಿರ್ತೇವೋ, ಎಲ್ಲಿ ಪಾಪಾನ ಮಾಡಿರ್ತೇವೋ, ಎಲ್ಲಿ ಯಾವ ಸ್ಥಳಕ್ಕೆ ಹೋಗಿ ಪ್ರತಿದಿನವೂ ಸದಾ ಆ ಸಂಗತಿಗಳನ್ನು ನಡೆಸ್ತಾ ಇದ್ದೇವೋ, ಆ ಸ್ಥಳಕ್ಕೆ ಹೋಗಿ ನಮ್ಮ ಕುರಿತು, ನಮ್ಮ ವಿಚಾರವಾಗಿ ಅವರು ನಮ್ಮ ವಿಷಯದಲ್ಲಿ ಯಾವ ಬಲಹೀನತೆ ಇದೆ ಎಂಬುದಾಗಿ ಅವರು ತಿಳಿದುಕೊಳ್ಳುತ್ತಾರೆ. ಎಷ್ಟು ಸೂಕ್ಷ್ಮವಾಗಿ ಸೈತಾನ್ ಕಾರ್ಯ ಮಾಡ್ತಾನೆ ನೋಡಿ. ಆಕ್ಚುಲಿ ಫಿಲಿಪ್ಟಿಯರು ಸಂಸೋನನ ಬಳಿನಲ್ಲಿ ಬಂದು ಅವನ ಬಲದ ಕುರಿತು ಕೇಳಬೇಕಿತ್ತು, ಆದರೆ ಅವ್ರು ನೇರವಾಗಿ ಹೋಗಿ ಯಾರನ್ನ ಇವನು ವರಿಸಿದ್ದನೋ, ಯಾರ ಸಂಪರ್ಕದಲ್ಲಿದ್ದನೋ ಆ ದಲೀಲ ಎನ್ನುವಂಥ ಸ್ತ್ರೀಯ ಬಳಿನಲ್ಲಿ ಹೋಗಿ ಕೇಳ್ತಾ ಇದ್ದಾರೆ, ನೋಡು, ಅವನನ್ನು ನೀನು ಮರಳು ಮಾಡಬೇಕು. ಅವನಲ್ಲಿ ಯಾವ ಶಕ್ತಿ ಅಡಗಿದೆ, ಯಾವುದರಿಂದ ಈ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೋ ಅದನ್ನ
ನೀನು ನಮಗೆ ತಿಳಿಯಪಡಿಸಿದರೆ ಅವನ ಅವನ ಶಕ್ತಿಯನ್ನು ಕುಂದಿಸಬಹುದು ಎಂಬುದಾಗಿ. ಆತ್ಮೀಯ ದೇವಜನರೇ, ಒಂದು ವೇಳೆ ನಿಮ್ಮ ಆತ್ಮಿಕತೆ ಬದುಕಿನಲ್ಲಿ ದೇವರನ್ನು ಬಿಟ್ಟು, ದೇವರ ಅಭಿಷೇಕವನ್ನು ಬಿಟ್ಟು, ದೇವರ ಸನ್ನಿಧಾನವನ್ನು ಬಿಟ್ಟು, ದೇವರ ಮನೆಯನ್ನು ಬಿಟ್ಟು, ದೇವರ ಆರಾಧನೆಯನ್ನು ಬಿಟ್ಟು, ಒಂದು ವೇಳೆ ನೀನು ಅಲ್ಲಿ ಇಲ್ಲಿ ಕೂತ್ಕೊಳ್ತಾ ಇದೀಯ, ಅಲ್ಲಿ ಇಲ್ಲಿ ನಡೆದಾಡ್ತಾ ಇದೀಯ, ಅಲ್ಲಿ ಇಲ್ಲಿ ನಿನ್ನ ಜೀವನವನ್ನು ವ್ಯರ್ಥವಾಗಿ ಮಾಡ್ತಾ ಇದೀಯ ಅಂದರೆ ಶತ್ರುಗೆ ಗೊತ್ತು ನಿನ್ನ ವೀಕ್ನೆಸ್ ಅಲ್ಲೇ ಇದೆ ಅಂತ. ಸೀದಾ ಅಲ್ಲೇ ಹೋಗ್ತಾನೆ, ಅವರ ಮೂಲಕವಾಗಿ ನಿನಗೆ ಅಟ್ಯಾಕ್ ಮಾಡ್ತಾನೆ. ಅದಕ್ಕಾಗಿ ಇಸ್ರೇಲರನ್ನ ಕುರಿತು ಬಿಳಾಮನು ಹೇಳ್ತಾನೆ, ಏನೋ ಗೊತ್ತಾ, ಇವರು ಎಲ್ಲೂ ಸದಾ ಯಾವ ಜನಾಂಗದವರ ಜೊತೆನಲ್ಲಿ ಹೊಂದಿಕೊಳ್ಳುವಂತ ಜನಾಂಗ ಇವರಲ್ಲ. ಇವರು ಯಾವಾಗಲೂ ಒಂದೇ ರೀತಿಯಲ್ಲೇ ಇರ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಿಜವಾಗ್ಲೂ ಸದಾ ಇಸ್ರೇಲರನ್ನ ಕುರಿತು ಬೈಬಲ್ ಹೇಳುವಂತ ಸಂಗತಿಯನ್ನು ನೆನೆಸುವಂತ ಸಂದರ್ಭದಲ್ಲಿ ದೇವರು 430 ವರ್ಷದ ಅವರ ಬಂಧನವನ್ನ ಮುರಿದು ಕಾನಾನ್ ದೇಶಕ್ಕೆ ವಾಗ್ದಾನವಾಗಿ ಕರೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಈ ಇಸ್ರೇಲರು ಸದಾ ಶತ್ರುವಾಗಿರುವಂತಹ ಸೈತಾನ್ ಇವರ ಮೈಂಡ್ ಅನ್ನು ಡೈವರ್ಟ್ ಮಾಡಿ ಎಲ್ಲ ಇಸ್ರೇಲರನ್ನ ಮಾರ್ಗದ ಮಧ್ಯದಲ್ಲಿಯೇ ಅವರನ್ನ ಹತ ಮಾಡಿದನು ದೇವರು. ಅಷ್ಟು ಮಾತ್ರವಲ್ಲ, ಇವರು ಸೇರಬೇಕಾದದ್ದು 40 ಡೇಸ್ನಲ್ಲಿ 40 ಇಯರ್ಸ್ ಪ್ರಯಾಣ ಮಾಡಬೇಕಾಗಿ ಬಂತು. ಕಾನಾನನ್ನು ನೋಡಿದರೆ ವಿನಃ ಕಾನಾನ್ ಒಳಗಡೆ ಪ್ರವೇಶ ಮಾಡೋಕ್ಕಾಗಲಿಲ್ಲ. ಇವತ್ತು ಆತ್ಮಿಕತೆಯಲ್ಲಿರುವಂಥ ನನಗೆ ನಿನಗೆ ದೇವರ ಆತ್ಮನೆ ಹೇಳ್ತಾ ಇದ್ದಾರೆ, ನೀನು ದೇವರನ್ನು ನಂಬಿರಬಹುದು, ದೀಕ್ಷಾಸ್ಥಾನ ತೆಗೆದುಕೊಂಡಿರಬಹುದು, ಭಯಭಕ್ತಿಯಿಂದ ನೀನು ದೇವರ ಸಮ್ಮುಖದಲ್ಲಿ ಜನರ ಮುಂದೆ ನೀನು ನೋಟವಾಗಿರಬಹುದು. ಆದರೆ ಒಂದು ವೇಳೆ ನೀನು ಟ್ರ್ಯಾಕನ್ನು ತಪ್ಪಿದರೆ, ನೀನು ರೀಚ್ ಆಗಬೇಕಾದಂಥ, ನೀನು ಮುಟ್ಟಬೇಕಾದಂಥ ಆ ಆಶೀರ್ವಾದವನ್ನು ನೀನು ಮುಟ್ಟೋದಕ್ಕೆ ಶತ್ರು ಬಿಡೋದಿಲ್ಲ. ನೀನು ಮುಟ್ಟಬೇಕಾದಂಥ ಆ ಕಾನಾನನ್ನ ಪ್ರವೇಶ ಮಾಡೋದಕ್ಕೆ ಶತ್ರು ಬಿಡೋದಿಲ್ಲ. ಅದಕ್ಕಾಗಿ ಎಲ್ಲದಕ್ಕೂ ಸಮಯ ಕೊಡ್ತೇವೆ. ಮೇಕಪ್ಪಿಗೆ ಸಮಯ ಕೊಡ್ತೇವೆ, ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಮಯ ಕೊಡ್ತೇವೆ, ಪಾರ್ಟಿ ಫಂಕ್ಷನ್ಗಳಿಗೆ ಸಮಯ ಕೊಡ್ತೇವೆ. ಅಂದರೆ ನಿಜವಾಗ್ಲೂ ಸದಾ ದೇವರೊಟ್ಟಿಗೆ ಬದುಕೋದಕ್ಕೆ ನಾವು ಸಮಯವನ್ನು ಕೊಡ್ತಾ ಇದ್ದೇವಾ? ಆ ಟ್ರ್ಯಾಕನ್ನು ಬಿಟ್ಟು ದೂರ ಸರಿದಿರುವುದಾದರೆ ದೇವರ ಆತ್ಮನು ಪ್ರವಾದನಯುಕ್ತವಾಗಿ ಹೇಳ್ತಾ ಇದ್ದಾನೆ, ಈಗಲೇ ಆ ಟ್ರ್ಯಾಕ್ ಒಳಗಡೆ ಬಂದುಬಿಡು. ಸೇರಬೇಕಾದಂಥ ಆ ಪರಲೋಕದ ಆ ಪ್ರವೇಶಕ್ಕೆ ದಾರಿ ಯೇಸು ಕ್ರಿಸ್ತನ ವಿನಃ ಬೇರೆ ಯಾವುದು ಅಲ್ಲ. ಲೋಕ ಅಂತ್ಯದ ಕಡೆಗಡೆ ಹೋಗ್ತಾ ಇದೆ. ನಿನ್ನ ನಕ್ಲೆಟ್ಸನ್ನು ನೀನು ಇವತ್ತು ಬಿಟ್ಟು ನಿಜವಾದಂಥ ಟ್ರ್ಯಾಕ್ನಲ್ಲಿ ಬರುವುದಾದರೆ, ಯೋಸೇಫನ ರೀತಿಯಲ್ಲಿ, ದಾವಿದನ ರೀತಿಯಲ್ಲಿ, ದಾನಿಯೇಲ್ ರೀತಿಯಲ್ಲಿ ದೇವರು ಎಲ್ಲ ಸಕಲ ವಿಧವಾದಂಥ ದೈವಾಶೀರ್ವಾದಗಳಿಂದ ನಿನ್ನನ್ನು ತುಂಬಿ ಬಲಪಡಿಸಿ ನಡೆಸಲಿ ಯೇಸುವಿನ ನಾಮದಲ್ಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾಗಿರುವಂತೆ ನನ್ನ ತಂದೆಯಾದ ದೇವ, ಕರ್ತನೆ ಸ್ವಾಮಿ, ಇನ್ನು ದಿನಗಳಿದೆ, ಇನ್ನು ಸಮಯ ಇದೆ ಎಂಬುದಾಗಿ ದೇವರೇ ಕರ್ತನೆ ಆಲೋಚನೆ ಮಾಡುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲೂ ಸದಾ ಈ ಸಂದೇಶ ಮುಟ್ಟಲಿ ದೇವ. ಕರ್ತನೆ ಸ್ವಾಮಿ, ಒಂದು ವೇಳೆ ಅವರ ಆತ್ಮಿಕತೆ ಜೀವಿತವನ್ನು ಬೀಳಿಸಿ ಅವರ ನಾಶನದ ಹಾದಿಯಲ್ಲಿ ಕೊಂಡೊಯ್ದು ದೇವರೇ ಕರ್ತನೆ ಸ್ವಾಮಿ, ಕೆಟ್ಟ ಕುಮಾರನು ಹಂದಿ ತಿನ್ನುವ, ಹೊಟ್ಟು ತಿನ್ನುವ ಆ ಸಂದರ್ಭದಲ್ಲಿ ಅವನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಶತ್ರು ಆಗಿರುವಂಥ ಸೈತಾನ ಅದೇ ಕಾರ್ಯಗಳನ್ನು ಅನೇಕರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ಇವತ್ತು ಮಾಡ್ತಾ ಇದ್ದಾನೆ. ಏಸಪ್ಪ, ಅನೇಕ ಅಭಿಷಕ್ತರನ್ನು ಬೆಳೆಸ್ತಾ ಇದ್ದಾನೆ, ಅನೇಕ ಆತ್ಮಿಕ ವಿಶ್ವಾಸಿಗಳನ್ನು ಬೆಳೆಸ್ತಾ ಇದ್ದಾನೆ. ಅನೇಕ ಕರ್ತನೆ ಸ್ವಾಮಿ ದೇವರೇ ಮುದ್ದು ಆದಂಥ ಕರ್ತನೆ ಯವನಸ್ಥ ಮಕ್ಕಳು ದೇವರೇ ಕರ್ತನೆ ನರಕದ ಬಾಗಿಲನ್ನು ನಿಂತುಕೊಳ್ಳುವ ಹಾಗೆ ಮಾಡ್ತಾ ಇದ್ದಾನೆ. ದೇವಾ ಕರ್ತನೆ ಸ್ವಾಮಿ, ನಿನ್ನ ಪ್ರೀತಿ ಪ್ರತಿಯೊಬ್ಬರು ಅರಿತು ನಿನ್ನ ಕಡೆಗೆ ತಿರುಗಿ ನಿನ್ನ ಸನ್ಮಾರ್ಗದಲ್ಲಿ ನಡೆದು ಯೇಸುವಿನ ನಾಮದಲ್ಲಿ ಬದುಕಿದರು ಸತ್ತರು ನಿನಗಾಗಿ ಎಂಬುದಾಗಿ ಕೊನೆಯ ತನಕ ಆತ್ಮಿಕ ಹೋರಾಟದಲ್ಲಿ ಸ್ಥಿರವಾಗುವಂತೆ ಒಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡಿ ನಡೆಸಪ್ಪ. ಯೇಸಪ್ಪ ದೇವರ, ಒಂದು ವೇಳೆ ಅವರು ಟ್ರ್ಯಾಕ್ ಬಿಟ್ಟಿರುವುದಾದರೆ ಇವತ್ತು ಈ ಸಂದೇಶವನ್ನು ಕೇಳಿ ನಿಜವಾದಂಥ ಆತ್ಮಿಕತೆಯ ಆ ಮಾರ್ಗದಲ್ಲಿ ನಡೆಯುವಾಗ ನೀನೇ ತಾನೇ ನಿನ್ನ ಮಕ್ಕಳನ್ನು ಕೈ ಹಿಡಿದು ಬಲಪಡಿಸಿ ನಡೆಸಬೇಕೆಂಬುದಾಗಿ
ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್.